So imagine this ಈ scenario ನೆನ್ಪಿಟ್ಕೊಳ್ಳಿ. Okay, so first black ಅಲ್ಲಿ ಏನ್ represent ಮಾಡ್ತಾ ಇದೀನಿ, that is our VPC. Okay, now whatever I am representing as in green box, ಅದು public subnet. Okay, so ಒಳಗಡೆ ರಿಸೋರ್ಸಸ್ ಯಾವುದೇ ಇದು ಮಾಡಿದ್ರು ಸೊ ಬೈ ಡಿಫಾಲ್ಟ್ ಇಂಟರ್ನೆಟ್ ಆಕ್ಸೆಸ್ ಇರುತ್ತೆ. ಹೇಗೆ ಅಂದ್ರೆ ನಾವೇನ್ ಮಾಡ್ತೀವಿ, ಫಸ್ಟ್ ಇಂಟರ್ನೆಟ್ ಗೇಟ್ವೇ ಇದು IGW ಅಂತ ಅನ್ಕೊಳ್ಳಿ. ಓಕೆ, IGW ಕ್ರಿಯೇಟ್ ಮಾಡಿ ಈ VPC ಗೆ ಅಟ್ಯಾಚ್ ಮಾಡ್ತೀವಿ. ಅದಾದ್ಮೇಲೆ ನಾವು ಪಬ್ಲಿಕ್ ಸಬ್ನೆಟ್ ರೌಟಿಂಗ್ ಟೇಬಲ್ ಅಲ್ಲಿ ಅದೇ 0.0.0.0/0 ಅಂಡ್ IGW ಅಂತ ಮೆನ್ಷನ್ ಮಾಡ್ತೀವಿ. ಓಕೆ, so ಇದು ಫಸ್ಟ್ ಪಾರ್ಟ್. ಅಗೇನ್ ಸಪೋಸ್ ದೇರ್ ಇಸ್ ಅ ಪ್ರೈವೇಟ್ ಸಬ್ನೆಟ್. ಓಕೆ, ಸೊ ಅದರಲ್ಲಿ ಕೂಡ ರಿಸೋರ್ಸಸ್ ಇರುತ್ತೆ. ಸೊ ಆಸ್ ದಿಸ್ ಇಸ್ ಅ ಪ್ರೈವೇಟ್ ಸಬ್ನೆಟ್, ಇಂಟರ್ನೆಟ್ ಆಕ್ಸೆಸ್ ಮಾಡಕ್ ಆಗ್ತಾ ಇರಲ್ಲ. ಓಕೆ, ಯಾಕಂದ್ರೆ ವಿ ಹ್ಯಾವ್ ಅಟ್ಯಾಚ್ IGW ಟು ಇದು ಪಬ್ಲಿಕ್ ಅಂದ್ರೆ VPC ಅಟ್ಯಾಚ್ ಮಾಡಿದ್ವಿ, ಬಟ್ ರೌಟಿಂಗ್ ಟೇಬಲ್ ಅಲ್ಲಿ we have mentioned only in the public subnet. So ಈ subnet ಗೆ ಇಂಟರ್ನೆಟ್ ಆಕ್ಸೆಸ್ ಬೇಕು ಅಂದ್ರೆ ಏನ್ ಮಾಡಬೇಕು, you need to create a NAT. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ NAT ಗೇಟ್ವೇ ಒಂದು ಕ್ರಿಯೇಟ್ ಮಾಡಿ ಇನ್ ದ ಪಬ್ಲಿಕ್ ಸಬ್ನೆಟ್. ಓಕೆ, NAT ಇದೆಲ್ಲ ಮಾಡಿದ್ರ ಮಾಡ್ಲಿಲ್ವಾ ನೀವು? ಸೊ ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ದೇರ್ ವಿಲ್ ಬಿ ಅ ರೌಟರ್ ಇನ್ ಬಿಟ್ವೀನ್. ಓಕೆ, ಸೊ ಈ ರೌಟರ್ ನ ರೆಡ್ ಇಂದ ಸಾರಿ. ಸೊ okay, so this is a router. So whatever the traffic will reach to the router from the private subnet, and from private subnet it will reach the NAT gateway, and from NAT it will reach the IGW. ಅರ್ಥ ಆಗ್ತಿದೆಯಾ? ಸೊ ಇದು ಆಕ್ಚುಲಿ ಆರ್ಕಿಟೆಕ್ಚರ್ ನಾನು ಲಾಸ್ಟ್ ವೀಕ್ ಹ್ಯಾಂಡ್ಸ್ ಆನ್ ಮಾಡಿದ್ದು. ಎನಿವೆ ನೀವು ಫಾಲೋ ಅಲಾಂಗ್ ಮಾಡಿಲ್ಲ ಅಂದ್ರೆ ನಾನು ಮತ್ತೆ ಮಾಡ್ತೀನಿ, ಸೇಮ್ ಥಿಂಗ್, ಅದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಓಕೆ, ಸೊ ಲೆಟ್ ಅಸ್ ಡೂ ದಿಸ್. ಓಕೆನಾ? ಸೊ ಲೆಟ್ ಮಿ ಲಾಗ್ ಇನ್ ಟು ಮೈ ಕನ್ಸೋಲ್. ಅರ್ಥ ಆಯ್ತಲ್ಲ ಡಯಾಗ್ರಾಮು? ಐ ಮೀನ್ ದಿಸ್ ಆರ್ಕಿಟೆಕ್ಚರ್. Yes sir, yes sir. ಓಕೆ, ಸೊ ಅದನ್ನೇ ಇವಾಗ ವಿಲ್ ಡೂ ದ ಹ್ಯಾಂಡ್ಸ್ ಆನ್. ಓಕೆ, okay, so fine, let me take another region. So I'll take Northern Virginia. Okay, so let me go to VPC. Okay, so we have two VPC. Okay, see, so same VPC we will use. Okay, ಮತ್ತೆ VPC ಕ್ರಿಯೇಟ್ ಮಾಡ್ತಾ ಕುತ್ಕೊಂಡ್ರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ವಿಲ್ ಕ್ರಿಯೇಟ್ ಏನೋ ಒಂದೇ VPC ಈಗ ಸದ್ಯಕ್ಕೆ ಯೂಸ್ ಮಾಡೋಣ. ಸೊ ಇದನ್ನ ಯೂಸ್ ಮಾಡ್ತೀನಿ. ಓಕೆ, ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಪಬ್ಲಿಕ್ ಸಬ್ನೆಟ್ ಏನು ಅಂತ. ಓಕೆ, ಅಂಡ್ ಪ್ರೈವೇಟ್ ಅಂಡ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಟು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ VPC ಪೇರಿಂಗ್ ಮಾಡೋಣ. ಓಕೆ, ಸೊ ಈಗ ನೀವು ನೋಡೋದಾದ್ರೆ ನಾನು ಯಾವ್ದು NAT ಗೇಟ್ವೇ ಇಲ್ಲ. ಓಕೆ, ಸಿ ನೋ NAT ಗೇಟ್ವೇಸ್ ಫೌಂಡ್. ಯಾಕಂದ್ರೆ ನಾನು ಅವತ್ತು ಎಲ್ಲ ಕ್ರಿಯೇಟ್ ಎಲ್ಲ ಟೆಸ್ಟಿಂಗ್ ಆದ್ಮೇಲೆ ನಾನು ಡಿಲೀಟ್ ಮಾಡಿದ್ದೆ. ಓಕೆ, ಸೊ ನಾವು ಲೆಟ್ ಅಸ್ ಗೋ ಟು ಸಬ್ನೆಟ್ಸ್. ಓಕೆ, ಸೊ ಸಬ್ನೆಟ್ಸ್ ನಾವು VPC dev ಕಾನ್ಸಂಟ್ರೇಟ್ ಮಾಡಿ ಎಷ್ಟು ಮಾಡಿದ್ದೀನಿ ನಾನು. VPC dev ಸಬ್ನೆಟ್ 1 ಅಂಡ್ ಸಬ್ನೆಟ್ 2. ಸೊ ಇದರಲ್ಲಿ ಒಂದು ಪಬ್ಲಿಕ್ ಮಾಡಿದ್ದೆ ನಾನು, ಯಾಕಂದ್ರೆ ಇದು ರೌಟಿಂಗ್ ಟೇಬಲ್ ಒಂದು ಇಲ್ಲಿದೆ ನೋಡಿ. ಓಕೆ, IGW ಇದೆ. ಸೊ ಸಬ್ನೆಟ್ 1 ಇಸ್ ಪಬ್ಲಿಕ್, ಸಬ್ನೆಟ್ 2 ಇಸ್ ಪ್ರೈವೇಟ್. ಯಾಕಂದ್ರೆ ಇದು RTB dev RT ಅಂತ ಕ್ರಿಯೇಟ್ ಮಾಡಿದ್ದೆ, ಇಲ್ಲಿ NAT ಗೇಟ್ವೇ ಮಾಡಿದ್ದೀನಿ ನಾನು. ಓಕೆ, so if you click on
ದಿಸ್ ರೌಟ್ ಟೇಬಲ್ ನಿಮಗೆ ಬ್ಲಾಕ್ ಹೋಲ್ ಅಂತ ಕಾಣಿಸ್ಬೇಕು ಇವಾಗ. ನೋಡಿ ತೋರಿಸ್ತೇನೆ. ಸಿ ಬ್ಲಾಕ್ ಹೋಲ್ ಅಂತ ಕಾಣಿಸುತ್ತೆ. ಯಾಕಂದ್ರೆ ನಾನು ಈ ರೌಟ್ಸ್ ನ ಎಡಿಟ್ ಮಾಡಿಲ್ಲ. ಯಾಕಂದ್ರೆ ಈ ನ್ಯಾಟ್ ಗೇಟ್ವೇ ಮುಂಚೆ ಇತ್ತು. ಈ ನ್ಯಾಟ್ ಗೇಟ್ವೇ ಕ್ರಿಯೇಟ್ ಮಾಡಿ ನಾನು ಇದು ರೌಟ್ಸ್ ಆಡ್ ಮಾಡಿದ್ದೆ. ಸೊ ಐ ವಿಲ್ ರಿಮೂವ್ ಇಟ್ ಅಂಡ್ ಸೇವ್ ದ ಚೇಂಜಸ್. ಓಕೆ, ಓಕೆ. ಸೊ ಈಗ ನಾವೇನ್ ಮಾಡೋಣ, ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ತೀನಿ ನಾನು. ಎಲ್ಲಿ? in a public subnet, and I will show you. Okay, so let me duplicate this. Go to EC2 ಹೋಗಿ ಎಲ್ಲಾದ್ರೂ. So the internet are slow. Okay, so as you can see, zero instances ಇದೆ. So ಈಗ ನಾವು launch ಮಾಡೋಣ. Okay, so click on launch. So for my demo I am using this one, standard one, Amazon Linux 2. So ನೀವು ಅದನ್ನ ಯೂಸ್ ಮಾಡಬಹುದು. And main thing, free tier ಅಲ್ಲಿ ಇರಬೇಕಾದ್ರೆ ಇದನ್ನ ಮಾತ್ರ ಯೂಸ್ ಮಾಡಬೇಕು, T2 micro. ಸೊ ಇಲ್ಲಿ ನೀವು ಏನ್ ಮಾಡಬೇಕು, ದ ನ್ಯೂಲಿ ಕ್ರಿಯೇಟೆಡ್ VPC ಯೂಸ್ ಮಾಡಬೇಕು. VPC dev ಅಂತ ಇದೆಯಲ್ಲ ಅದು, ಅಂಡ್ ಸಬ್ನೆಟ್ 1 ವಿಚ್ ಇಸ್ ಮೈ ಪಬ್ಲಿಕ್, ಅಂಡ್ ಎನೇಬಲ್ ಮಾಡಬೇಕು ಪಬ್ಲಿಕ್ IP. ಓಕೆ, ಸೊ ಇದೆಲ್ಲ ನೀವು ಈಸಿಲಿ ಆಗಿ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಓಕೆ, ಸೊ ಯು ಕ್ಯಾನ್ ನೇಮ್ ಇಟ್ ಆಸ್ ಪಬ್ಲಿಕ್ ಸರ್ವರ್ ಅಂತ ನೇಮ್ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಐಡೆಂಟಿಫೈ ಮಾಡಕ್ಕೆ, ಪಬ್ಲಿಕ್ ಸರ್ವರ್. ಓಕೆ, ಫೈನ್. ಓಕೆ, ಸೊ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ನಾನು ಏನ್ ಮಾಡಿದ್ದೆ, ನನ್ನ IP ಮಾತ್ರ ಅಲೋ ಆಗ್ಲಿ ಅಂತ ನಾನು ಮೆನ್ಷನ್ ಮಾಡಿದ್ದೆ. ಸೊ ಈಗ ನನ್ನ IP ಆಬ್ವಿಯಸ್ಲಿ ಚೇಂಜ್ ಆಗಿರುತ್ತೆ. ಸೊ ಐ ವಿಲ್ ಹ್ಯಾವ್ ಟು ಚೇಂಜ್ ದಟ್ ಲೇಟರ್. ಈಗ ನಾನು ಅದನ್ನ ಸೆಲೆಕ್ಟ್ ಮಾಡಿರ್ತೀನಿ. ಓಕೆ, ಸೊ ಐ ವಿಲ್ ಯೂಸ್ ದಿಸ್ WAM 360 NV ಅಂದ್ರೆ ನಾರ್ದರ್ನ್ ವರ್ಜಿನಿಯಾ ಕೀ ಪೇರ್ ನ ಸೆಲೆಕ್ಟ್ ಮಾಡಿ ಲಾಂಚ್ ಮಾಡ್ತೀನಿ. ಓಕೆ, ಫೈನ್. ಎಷ್ಟು ಕ್ಲಿಯರ್ ಆಯ್ತಲ್ಲ ನಿಮ್ಗೆ? ಸೊ ಇಲ್ಲಿವರೆಗೂ ಯಾರಿಗೂ ಡೌಟ್ಸ್ ಇಲ್ಲ ಅನ್ಕೊಂತೀನಿ. ಓಕೆ, ಸೊ ಪಬ್ಲಿಕ್ IP ಕಾಪಿ ಮಾಡ್ಕೊಳ್ಳಿ ಅಂಡ್ ಕ್ಲಿಕ್ ಆನ್ ಸೆಷನ್ SSH ರಿಮೋಟ್ ಹೋಸ್ಟ್ ಅಂದ್ರೆ IP ಅಡ್ರೆಸ್ ಕಾಪಿ ಮಾಡಿ. ನಾನು ಯಾವ್ದು ಹೇಳಿರ್ತೀನಿ, ಫಸ್ಟ್ ಯೂಸರ್ ವಿಲ್ ಬಿ EC2- ಯೂಸರ್, ಅದನ್ನೇ ಟೈಪ್ ಮಾಡಿ. ಅಡ್ವಾನ್ಸ್ SSH ಸೆಟ್ಟಿಂಗ್ಸ್, ಯೂಸ್ ಪ್ರೈವೇಟ್ ಕೀ. ನಾವು ಡೌನ್ಲೋಡ್ ಮಾಡಿರುವಂತ ಕೀನ ಇದ್ ಮಾಡಿ. ಸೊ ಯಾವ್ದು ಮಾಡಿದ್ವಿ ನಾವು, ಕೀಪೇರ್ ನೇಮ್ ಇಸ್ WAM 360. ಇದೆ ಅದು WAM 360. 1 second. Where is that? Okay, I think the key ನಾನು ಡೌನ್ಲೋಡ್ ಮಾಡಲಿಲ್ಲ ಅನ್ಸುತ್ತೆ. Anyhow, okay, let me terminate this. Let me download it again. Okay, so select the dev VPC subnet 1 which is public, enable public IP, go to add storage, keep default, name tag add ಮಾಡಿ, public server ಅಂತ ನೇಮ್ ಕೊಡಿ. ಸೊ dev SG ಮಾಡ್ತೀನಿ. Okay, so let me download. To create a new key pair. New key pair will be NV-Mithun. Okay.
Yes, so launch instance. Okay, so until it is launching, so go to this public server and take the public IP. Yes, start a session. SSH EC2-user, use private key and upload which we have downloaded. Okay, so nvmithun.pm. ಸ್ವಲ್ಪ ಟೈಮ್ ಆಗ್ಬೋದು. ಸೊ ಲೆಟ್ ಮೀ. ಹಾ, ಸೊ ಯಾಕೆ ಲಾಗಿನ್ ಆಗ್ತಿಲ್ಲ ಯಾರು ಹೇಳ್ತೀರಾ? ಸೊ ಯಾಕಂದ್ರೆ ನಾನೇನ್ ಮಾಡಿದ್ದೆ, ನಾನು ಸೋರ್ಸ್ IP ಕೊಟ್ಟಿದ್ದೆ. ಓಕೆ, ಸೊ ಅದು ನನ್ನ IP ಚೇಂಜ್ ಆಗಿದೆ. ನನ್ ಯಾವ IP? ನನ್ನ ಪಬ್ಲಿಕ್ IP. ಸೊ ಲೆಟ್ ಮೀ ಚೇಂಜ್ ದಟ್. ಸೊ ಇದನ್ನ ಡಿಲೀಟ್ ಮಾಡ್ತೀನಿ, ಮೈ IP ಅಂತ ಕೊಡ್ತೀನಿ. ಸೊ ಇಟ್ ಇಸ್ ಟೇಕಿಂಗ್. ಸೊ 49.206. ಸೊ IP ತಗೊಳುತ್ತೆ. ಓಕೆ, ಸೊ ಸೇವ್ ರೂಲ್ಸ್. ಈಗ ನಾನು ರೀಸ್ಟಾರ್ಟ್ ಕೊಟ್ರೆ ಈಗ ಲಾಗಿನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ಯು ಶುಡ್ ಟ್ರಬಲ್ ಶೂಟ್. ಈ ತರ ನೀವು ಟ್ರಬಲ್ ಶೂಟ್ ಮಾಡ್ಬೇಕು. ಓಕೆ, ಸೊ ಸೆಕ್ಯೂರಿಟಿ ಗ್ರೂಪ್ ಇಂದ ಚೆಕ್ ಮಾಡಬೇಕು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಫೈನ್. ಸೊ ನಾವು ಇಂಟರ್ನೆಟ್ ಕೂಡ ಆಕ್ಸೆಸ್ ಮಾಡಬಹುದು. ಸೊ wget is just like ಬ್ರೌಸರ್ ಅಲ್ಲಿ ನಾವು ಒಂದು ವೆಬ್ಸೈಟ್ ಟೆಸ್ಟ್ ಮಾಡ್ದಂಗೆ. ಸೊ ವಿ ಆರ್ ಏಬಲ್ ಟು ಕನೆಕ್ಟ್ ಟು ಗೂಗಲ್. ಸೊ ನನಗೆ ಎಲ್ಲ ಬರ್ತಾ ಇದೆ. ಸೊ ನೋಡಿ, index.html ಬಂದಿದೆ ನನಗೆ ಗೂಗಲ್. ಓಕೆ, ನೋಡಿ ಅರ್ಥ ಆಯ್ತಾ? ಸೊ ದಿಸ್ ಇಸ್ ಬಿಕಾಸ್ ದಿಸ್ ಇಸ್ ಇನ್ ಪಬ್ಲಿಕ್ ಸಬ್ನೆಟ್ ಅಲ್ಲಿ ಇದೆ. ಸೊ ಇಂಟರ್ನೆಟ್ ಗೇಟ್ವೇ ಅಟ್ಯಾಚ್ ಮಾಡಿದ್ವಿ, ಹಂಗೆ ಬರುತ್ತೆ. ಈಗ ನಾನೇನ್ ಮಾಡ್ತೀನಿ, ಪ್ರೈವೇಟ್ ಸಬ್ನೆಟ್ ಅಲ್ಲಿ ಕ್ರಿಯೇಟ್ ಮಾಡ್ತೀನಿ. ಯಾವ್ದನ್ನ? ಸರ್ವರ್ನ. ಓಕೆ, ಸೊ ವಾಚ್ ls. ಸೊ ಈ ಕಮಾಂಡ್ ಇಂದ ಏನಾಗುತ್ತೆ ಅಂದ್ರೆ, ಸೊ ನನ್ನ ಸ್ಕ್ರೀನು ಟೈಮ್ ಔಟ್ ಆಗಲ್ಲ. ಆಮೇಲೆ ನಾನು ಯಾವಾಗ ಬೇಕಾದ್ರೂ ಬಂದು ಮತ್ತೆ ಲಾಗಿನ್ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ವಾಚ್ ls ಅಂತ ಒಂದು ಕಮಾಂಡ್ ರನ್ ಮಾಡಿ ಇಡ್ತೀನಿ. ಓಕೆ, ಫೈನ್. ಈಗ ಇನ್ನೊಂದು ಸರ್ವರ್ ಪ್ರೈವೇಟ್ ಸಬ್ನೆಟ್ ಅಲ್ಲಿ ಲಾಂಚ್ ಮಾಡೋಣ. ಸೇಮ್ ಸರ್ವರ್. ಓಕೆ, Sir, I have one doubt. ಹಾ ಹೇಳಿ. Sir, watch ls only for which one is micro mobile extreme or putty? Anything. So watch ls is a command in a Linux operating system. Okay, so we can use in putty also. Yes, putty ಎಲ್ಲಾರು ಯೂಸ್ ಮಾಡಿ. mremote ಅಂತ ಇದೆ. ಯಾವ CLI ಬೇಕಾದ್ರೂ ಯೂಸ್ ಮಾಡಿ, git bash ಅಲ್ಲಿ ಬೇಕಾದ್ರೂ ಯೂಸ್ ಮಾಡಿ. Okay. ಅಂದ್ರೆ ಏನ್ ಮಾಡುತ್ತೆ ವಾಚ್ ಕಮಾಂಡ್ ಅಂದ್ರೆ, ಎವ್ರಿ 2 ಸೆಕೆಂಡ್ ಈಗ ನಾವು ವಾಚ್ ಆದ್ಮೇಲೆ ನಾವು ಯಾವ ಕಮಾಂಡ್ ಕೊಡ್ತೀವಲ್ಲ ಅದನ್ನ ಯಾವಾಗ ಎವ್ರಿ 2 ಸೆಕೆಂಡ್ ಆದ್ಮೇಲೆ ಅದೇ ರನ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ವಾಚ್ ಡೇಟ್ ಅಂತ ಕೊಡ್ತೀನಿ. Okay. ಸೊ ಎವ್ರಿ ಸೆಕೆಂಡ್ ಆದ್ಮೇಲೆ ನೋಡಿ 37, ಈಗ 39 ಬರುತ್ತೆ. ನೋಡ್ತಾ ಇರಿ, 39, 41. ಅರ್ಥ ಆಯ್ತಾ? Okay, sir. ಸೊ ಅದೇನ್ ಮಾಡುತ್ತೆ, ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಎವ್ರಿ 2 ಸೆಕೆಂಡ್ಸ್ ಅಂದ್ರೆ ನನ್ನ ಸೆಷನ್ ಟೈಮ್ ಔಟ್ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಇದನ್ನ ರನ್ ಮಾಡ್ತೀನಿ ಅಷ್ಟೇ. Okay. ನಥಿಂಗ್ ಎಲ್ಸ್. ನಥಿಂಗ್ ರಾಕೆಟ್ ಸೈನ್ಸ್ ಏನಿಲ್ಲ ಇಲ್ಲಿ. ಓಕೆ, ಫೈನ್. ಈಗ ನಾನೇನ್ ಮಾಡ್ತೀನಿ, ಅಗೇನ್ ಸೇಮ್ VPC ಬಟ್ ಡಿಫರೆಂಟ್ ಸಬ್ನೆಟ್ 2 ಸೆಲೆಕ್ಟ್ ಮಾಡ್ತೀನಿ. ಯೂಸ್ ಸಬ್ನೆಟ್ ಸೆಟ್ಟಿಂಗ್ ಡಿಸೇಬಲ್. ಓಕೆ, ಸೊ ಇದನ್ನು ಡಿಸೇಬಲ್ ಮಾಡ್ತಾ ಇದ್ದೀನಿ. ಆಡ್ ಟ್ಯಾಗ್. ಸೊ ಪ್ರೈವೇಟ್ ಸರ್ವರ್ ಅಂತ ಟ್ಯಾಗ್ ಮಾಡ್ತೀನಿ. ಓಕೆ, ಸೊ ಸೆಕ್ಯೂರಿಟಿ ಗ್ರೂಪ್ ಲೋಕಲ್ SG ಅಂದ್ರೆ 192.168 ಇಂದ ಅಲೋ ಆಗ್ಲಿ ಅಂತ ಹೇಳಿ. ಇದ್ರದ್ದು ಎಷ್ಟು ಏನಿದೆ IP ಅಡ್ರೆಸ್? ಒಂದು ನಿಮಿಷ, ಲೆಟಸ್ ಮೀ ಚೆಕ್. ಹಾ, ಸೊ ಇದು 192 ಇದೆ. ಸೊ ಐ ವಿಲ್ ಕ್ರಿಯೇಟ್ ಅ ನ್ಯೂ ರೂಲ್ಸ್. ಓಕೆ, ಸೊ ಡಿಫಾಲ್ಟ್ ರೂಲ್ ಮಾಡ್ತೀನಿ, ಅಂದ್ರೆ ಎಲ್ಲ ರೋಲ್ ಅಲೋ ಮಾಡ್ತೀನಿ. ಸೊ ನ್ಯೂ ರೂಲ್ ಕ್ರಿಯೇಟ್ ಮಾಡ್ತೀನಿ. ಇದೇನಕ್ಕೆ? ಪ್ರೈವೇಟ್ SG ಅಂತ ಹೇಳಿ ಮಾಡ್ತೀನಿ. ಓಕೆ, ಅಂದ್ರೆ ಪ್ರೈವೇಟ್ ಸಬ್ನೆಟ್ ನ ಸೆಕ್ಯೂರಿಟಿ ಗ್ರೂಪ್ ಇದು. ಸೊ ಐ ಶುಡ್ ಅಲೋ ಓನ್ಲಿ ವಿಚ್ ಒನ್? ಸೊ ಕಸ್ಟಮ್ಗೆ ಏನ್ ಮಾಡ್ಬೇಕು? 10.0.0.0/16 ಅಂದ್ರೆ ಆ VPC ಮಾತ್ರ ಅಲೋ ಮಾಡ್ತೀನಿ ನಾನು. ಅರ್ಥ ಆಯ್ತಾ? ಸೊ ರಿವ್ಯೂ ಅಂಡ್
ಲಾಂಚ್. ಸೊ ಸೇಮ್ ಕೀಪೇರ್ NV- ಮಿಥುನ್ ಯೂಸ್ ಮಾಡ್ತೀನಿ, ಆಮೇಲೆ ಲಾಂಚ್ ಮಾಡ್ತೀನಿ. ಓಕೆ, ಸೊ ಈಗ ನಾವು ನೋಟಿಸ್ ಮಾಡಿದ್ರೆ ನಮ್ಮಲ್ಲಿ 2 ಸರ್ವರ್ ಇದೆ, 2 ಸೇಮ್ VPC ನೋಡಿ. 192, ಇದು 192. ಓಕೆ, ಸೊ ಇದು 192 ಆಗಿರೋದ್ರಿಂದ ನಾನು ಇದು ಚೇಂಜ್ ಮಾಡಬೇಕು, 192ಗೆ ಮಾಡಬೇಕು. ಓಕೆ, ಸೊ ಐ ಥಾಟ್ ಇಟ್ಸ್ ಡಿಫರೆಂಟ್. ಯಾ, ಸೊ 192.168.0.0/16. ಓಕೆ, ಅರ್ಥ ಆಯ್ತಾ ಇದು? ಸೊ ನಾನು ಇದರಿಂದ ಏನ್ ಮಾಡಿದೆ ಅಂದ್ರೆ ಈ ಸರ್ವರ್ಗೆ ಬರೀ ಈ VPC ಇರೋ ಸಬ್ನೆಟ್, ಈ VPC ಇರೋ ಇನ್ಸ್ಟೆನ್ಸ್ ಮಾತ್ರ ಕನೆಕ್ಟ್ ಮಾಡಬಹುದು, ಆ ತರ ಮಾಡಿದೆ ನಾನು. ಓಕೆ, ಎಸ್. ಸೊ ಈಗ ಪ್ರೈವೇಟ್ ಸರ್ವರ್ದು IP ಕಾಪಿ ಮಾಡೋಣ ನೋಡಿ. ಇದಕ್ಕೆ ಪಬ್ಲಿಕ್ IP ಇಲ್ಲ, ಸೊ ದಿಸ್ ಡಸ್ ನಾಟ್ ಹ್ಯಾವ್ ಅ ಪಬ್ಲಿಕ್ IP. ಓಕೆ, ಸೊ ನಾನು ಈಗ ಇಲ್ಲಿಂದ ನಾನೇನ್ ಮಾಡ್ತೀನಿ, ಕೀ ಅಪ್ಲೋಡ್ ಮಾಡ್ತೀನಿ, ಸೊ ದಟ್ ಐ ವಿಲ್ ಟ್ರೈ ಟು ಲಾಗಿನ್. ಓಕೆ, ಎಸ್, ಲಾಗಿನ್ ಆಯ್ತು, ಅಪ್ಲೋಡ್ ಆಯ್ತು. So you can see the key pair where it will be in the /home usage illirutte. Okay, ನೋಡಿ ಇಲ್ಲಿದೆ NV-Mithun. ಓಕೆ, ಸೊ ಇದ್ರ ಪರ್ಮಿಷನ್ ಹೆಂಗಿರುತ್ತೆ ಅಂದ್ರೆ, ಓಕೆ, ಸೊ ರೀಡ್ ರೈಟ್ ಅಂತ ಇರುತ್ತೆ. ಸೊ ಈ ತರ ಇರಬಾರ್ದು ಪರ್ಮಿಷನ್. ಸೊ ಇದನ್ನ ನಾನು ಚೇಂಜ್ ಮಾಡಬೇಕು. ಸೊ ಇದನ್ನ ಚೇಂಜ್ ಮಾಡಕ್ ಕಮಾಂಡ್ ಏನಪ್ಪಾ ಅಂದ್ರೆ sudo chmod 600 ಚೇಂಜ್ ಮಾಡ್ತೀನಿ. ಆಮೇಲೆ SSH-i, then key pair name, then EC2-user @ ಆ ಪ್ರೈವೇಟ್ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡೋದಲ್ಲ ಅದ್ರ IP ಕಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಐ ಆಮ್ ಏಬಲ್ ಟು ಲಾಗಿನ್ ಸಕ್ಸಸ್ಫುಲಿ. ಓಕೆ, ಸೊ ಈಗ ನಾನು ಏನ್ ಮಾಡಿದೆ ಅಂದ್ರೆ ಡಯಾಗ್ರಾಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾನು ಏನ್ ಮಾಡಿದೆ ಅಂದ್ರೆ ನನ್ನ ಲ್ಯಾಪ್ಟಾಪ್ ಇಂದ, okay, obviously via internet. Okay, so I have connected via IGW to this one. ಈ ಇನ್ಸ್ಟೆನ್ಸ್ ಕನೆಕ್ಟ್ ಆಗಿದ್ದೀನಿ ನಾನು. ಈ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡೇ ಇಲ್ಲ, ಸೊ ಫರ್ಗೆಟ್ ಅಬೌಟ್. ಸೊ ಇದೊಂದೇ ನಾನು ಕ್ರಿಯೇಟ್ ಮಾಡಿರೋದು. ಓಕೆ, ಸೊ ಆಮೇಲೆ ನಾನು ಏನ್ ಮಾಡಿದೆ, ಈ ಇನ್ಸ್ಟೆನ್ಸ್ ಲಾಗಿನ್ ಆಗಿ ಇಲ್ಲಿಂದ ವಯಾ ದಿಸ್ ರೌಟರ್ ಈ ಇನ್ಸ್ಟೆನ್ಸ್ ಲಾಗಿನ್ ಆದೆ ನಾನು. ಸೊ ಅರ್ಥ ಆಯ್ತಾ? ಯಾಕಂದ್ರೆ ಇದು ಪ್ರೈವೇಟ್ ಸಬ್ನೆಟ್, ಇದು ಪಬ್ಲಿಕ್ ಸಬ್ನೆಟ್. ಅರ್ಥ ಆಯ್ತಾ? ಸೊ ನಾನು ಇದನ್ನ ಡಯಾಗ್ರಾಮೆಟಿಕ್ ಏನ್ ತೋರಿಸ್ತಾ ಇದ್ದೀನಿ ಅದನ್ನ ನಾನು ಹ್ಯಾಂಡ್ಸ್ ಆನ್ ಮಾಡಿದೆ. ಇಷ್ಟು ಕ್ಲಿಯರ್ ಆಯ್ತಾ ಇಲ್ವಾ? ಎನಿ ಡೌಟ್ಸ್ ಕೇಳಿ. ಹಲೋ, ಇಂಟ್ರಾಕ್ಟಿವ್ ಆಗಿರ್ಬೇಕು ಸೆಷನ್, ಇಲ್ಲ ಅಂದ್ರೆ ಬೋರ್ ಆಗುತ್ತೆ. ಹಲೋ, ಅರ್ಥ ಆಯ್ತು ಸರ್. ಅರ್ಥ ಆಯ್ತಾ? ಕ್ಲಿಯರ್, ಅರ್ಥ ಆಯ್ತು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಈಗ ಇಲ್ಲಿಂದ ಈಗ ಆಲ್ರೆಡಿ ಇಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ನನಗೆ ಈಗ ಇಲ್ಲಿ ನಾನು ಇಂಟರ್ನೆಟ್ ಆಕ್ಸೆಸ್ ಮಾಡಬೇಕು. ಸೊ ಅದನ್ನ ನಾನು ಟ್ರೈ ಮಾಡ್ತೀನಿ ಈಗ. ಬಟ್ ಐ ವಿಲ್ ಫೇಲ್. ಯಾಕಂದ್ರೆ ಇದಕ್ಕೆ ಮೇನ್ ಥಿಂಗ್ ನೋಡಿ, ಇಟ್ ಈಸ್ ಫೇಲಿಂಗ್. ಸೊ ಇಟ್ ಈಸ್ ಟ್ರೈಂಗ್ ಟು ರಿಸಾಲ್ವ್ www.google.com, ಬಟ್ ಇಟ್ ಈಸ್ ಫೇಲಿಂಗ್. ಯಾಕಂದ್ರೆ ಇಫ್ ಯು ಕಮ್ ಟು ಡಯಾಗ್ರಾಮ್, ಇಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ದೇರ್ ಇಸ್ ನೋ ವೇ, ಇದಕ್ಕೆ ದಾರಿ ಸಿಗ್ತಾ ಇಲ್ಲ. ಅಂದ್ರೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ನಾನು ಇದನ್ನ ಈ ನ್ಯಾಟ್ ಗೇಟ್ವೇನ ಕ್ರಿಯೇಟ್ ಮಾಡಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಸೊ ಇದನ್ನ ಕ್ಲಿಯರ್ ನೋಡಿ, ನಾನು ಏನೇ ಟ್ರೈ ಮಾಡಿದ್ರು ಪಿಂಗ್ ಮಾಡಿದ್ರು ಇಟ್ ವಿಲ್ ನಾಟ್ ಕನೆಕ್ಟ್. ನೋಡಿ 8.8.8.8. ಸೊ ಇದು ಗೂಗಲ್ DNS ಸರ್ವರ್, ಇದು IP ಅಡ್ರೆಸ್. ಸೊ ಎಲ್ಲೂ ಕನೆಕ್ಟ್ ಆಗಲ್ಲ. ಸೊ ಇದನ್ನ ನಾನು ಸಾಲ್ವ್ ಮಾಡ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಾನು ಇದನ್ನ ಕ್ರಿಯೇಟ್ ಮಾಡ್ಬೇಕು. ಎಲ್ಲಿ ಪಬ್ಲಿಕ್ ಸಬ್ನೆಟ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕು. ಓಕೆ, ಸೊ ಹೌ ಟು ಡೂ ದಟ್? ಸೊ ಗೋ ಬ್ಯಾಕ್ ಟು ಯುವರ್ VPC, click on NAT gateways. Okay, create a NAT gateway. So ಇದು NAT NGW NAT gateway ಅಂತ ತಗೊಳ್ಳಿ /dev. ಓಕೆ, ದೆನ್ ಸಬ್ನೆಟ್. ಸೊ ಸಬ್ನೆಟ್ ಸೆಲೆಕ್ಟ್ ಮಾಡುವಾಗ ನೀವೇನ್ ಮಾಡಬೇಕು? ಓಕೆ, ಜಸ್ಟ್ ಚೆಕ್ ದ ಸಬ್ನೆಟ್ ವಿಚ್ ಯು ಆರ್ ಕ್ರಿಯೇಟಿಂಗ್. ಈ ಸಬ್ನೆಟ್ ಆಗ್ಬೇಕು ಅದಕ್ಕೆ.
So which is that subnet? Yes, ending with 3A535. Yes, so 3A535. Yes, ಈ subnet ಅಲ್ಲಿ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಎಲಾಸ್ಟಿಕ್ IP ಇಲ್ಲ, ಅಲೋಕೇಟ್ ಎಲಾಸ್ಟಿಕ್ IP. ಓಕೆ, ಸೊ ಇದಕ್ಕೊಂದು ಎಲಾಸ್ಟಿಕ್ IP ಅಂದ್ರೆ ಪಬ್ಲಿಕ್ IP ಅಡ್ರೆಸ್ ಅಲೋಕೇಟ್ ಆಯ್ತು. ಓಕೆ, ಸೊ ನಾನು ಕಾಪಿ ಮಾಡ್ಕೊಂತೀನಿ, ನಾನು ನಿಮ್ಗೆ ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಕ್ರಿಯೇಟ್ ಮಾಡಿದೆ. ಸೊ ಇದು ಕ್ರಿಯೇಟ್ ಆಗ್ತಾ ಇರಲಿ, ಅಲ್ಲಿವರೆಗೆ ಏನ್ ಮಾಡ್ತೀನಿ, ಇಲ್ಲಿ ಬಂದು ತೋರಿಸ್ತೀನಿ ನಿಮ್ಗೆ. ಸೊ ಈಗೇನಾಯ್ತು, ನಾನು ಕ್ರಿಯೇಟ್ ಮಾಡಿದ ತಕ್ಷಣ ಈ ಪಬ್ಲಿಕ್ IP ಬಂದು ಈ NAT ಗೇಟ್ವೇಗೆ ಅಸೈನ್ ಆಯ್ತು. ಆಯ್ತಾ? ಓಕೆ, ಅದಾದ್ಮೇಲೆ ಈಗ ನಾನು ರೌಟಿಂಗ್ ಟೇಬಲ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆ, ಇನ್ನು ಪೆಂಡಿಂಗ್ ಸ್ಟೇಟ್ ಅಲ್ಲಿ ಇದೆ, ಸೊ ಸ್ವಲ್ಪ ಟೈಮ್ ತಗೊಳುತ್ತದು. ರಿಫ್ರೆಶ್ ಮಾಡ್ತೀನಿ. Okay, so let it give me 2 minutes. ಓಕೆ, ಸೊ ಈಗ ಅವೈಲಬಲ್ ಆಯ್ತು. ಓಕೆ, ಬಟ್ ಸ್ಟಿಲ್ ವರ್ಕ್ ಆಗಲ್ಲ, ಯಾಕಂದ್ರೆ ನಾನು ಇನ್ನು ರೌಟಿಂಗ್ ಟೇಬಲ್ ಅಲ್ಲಿ ಅಟ್ಯಾಚ್ ಮಾಡಿಲ್ಲ. ಓಕೆ, ಸೊ ಲೆಟ್ ಮಿ ಡೂ ದಟ್. ಸೊ ಗೋ ಟು ಯುವರ್ ಸಬ್ನೆಟ್ಸ್. ಓಕೆ, ಸೊ ಸಬ್ನೆಟ್ ಟು VPC dev ಅಂತ ಇದೆಯಲ್ಲ, ಎಸ್. ಸೊ ಇದ್ರದ್ದು ರೌಟಿಂಗ್ ಟೇಬಲ್ ಏನು ಇದು, ಸೊ ಅಲ್ಲಿ ಹೋಗಿ ಸೊ ರೌಟ್ಸ್ ಹೋಗಿ, ರೌಟ್ ಹೋಗ್ಬಿಟ್ಟು ಎಡಿಟ್ ರೌಟ್ಸ್ ಕೊಡಿ, ಆಡ್ ರೌಟ್ 0.0 and select NAT gateway. ನೋಡಿ ngw-dev, ಸೇವ್ ಚೇಂಜಸ್ ಕೊಡಿ. ಸೊ ಇದಿಷ್ಟು ಮಾಡಿದ್ರೆ ಸೊ ಇಟ್ ವಿಲ್ ನೌ ಕನೆಕ್ಟ್. ಅರ್ಥ ಆಗ್ತಿದ್ಯಾ? ಸೊ ಈಗ ಕನೆಕ್ಟ್ ಆಗುತ್ತೆ. ಸೊ ಇಟ್ ಈಸ್ ರೆಸ್ಪಾಂಡಿಂಗ್. ಸೊ ನೋಡಿ, ಇಲ್ಲೂ ಕೂಡ index.html ಬಂತು. ಕ್ಲಿಯರ್? ಕ್ಲಿಯರ್ ಆರ್ ನಾಟ್? Yes, sir. ಓಕೆ, ನಾವು ಇನ್ನೊಂದು ಟ್ರಿಕ್ ಈಗ ಸಾರಿ, ಈಗ ನಾವು ಸೇಮ್ ಸಬ್ನೆಟ್ ಅಲ್ಲಿ ಮಾಡಿದ್ವಿ. ಈಗ ಕೆಲವು ಸಲ ಏನಿರುತ್ತೆ ಅಂದ್ರೆ, ನಾವು ಇನ್ ಆರ್ಗನೈಸೇಷನ್ ದೇರ್ ವಿಲ್ ನಾಟ್ ಬಿ ಓನ್ಲಿ ಒನ್ VPC, ಒಂದೇ VPC ಇಟ್ಕೊಳ್ಳಲ್ಲ ಅವರು. ಸೊ ಅವ್ರು ಏನ್ ಮಾಡ್ತಾರೆ, ದೇ ವಿಲ್ ಹ್ಯಾವ್ ಮಲ್ಟಿಪಲ್ VPC. ಓಕೆ, ಸೊ ಐ ವಿಲ್ ರಬ್ ದಿಸ್. ಸೊ ಈಗ ನೆಕ್ಸ್ಟ್ ಸಿನಾರಿಯೋ ಏನ್ ಮಾಡಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಅಂಡ್ ಪ್ಲೀಸ್ ಡಿಲೀಟ್ ಇದು. ಒಂದ್ಸಲಿ ಟೆಸ್ಟಿಂಗ್ ಆದ್ಮೇಲೆ NAT ಗೇಟ್ವೇ ಎಲ್ಲ ಡಿಲೀಟ್ ಮಾಡಿ. ಓಕೆ, ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಈಗ ನೆಕ್ಸ್ಟ್ ಸಿನಾರಿಯೋ ಏನಪ್ಪಾ ಅಂದ್ರೆ, ನಾವು ಇನ್ ಆರ್ಗನೈಸೇಷನ್ ದೇರ್ ವಿಲ್ ನಾಟ್ ಬಿ ಒನ್ VPC ಅಲೋನ್. ಸೊ ಈಗ ಒಂದು VPC 1 ಇರುತ್ತೆ, VPC 1. ಓಕೆ, ಅಥವಾ VPC dev ಅಂತ ಇರುತ್ತೆ, ಅಂಡ್ VPC prod ಅಂತ ಇದೆ. ಆಯ್ತಾ? ಸೊ ಅಗೇನ್ ಇದ್ರಲ್ಲೂ ಒಂದು ಪಬ್ಲಿಕ್, ಒಂದು ಪ್ರೈವೇಟ್ ಇರುತ್ತೆ, ಅಗೇನ್ ಒಂದು ಪ್ರೈವೇಟ್, ಒಂದು ಪಬ್ಲಿಕ್ ಇರುತ್ತೆ. ಸೊ ಬೈ ಡಿಫಾಲ್ಟ್ ಇದಕ್ಕೂ ಕನೆಕ್ಟಿವಿಟಿ ಇರಲ್ಲ. ಓಕೆ, ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಅದನ್ನೇ ಮಾಡಿದ್ದು. ಸೊ ಇದನ್ನ ನಾವು, ಸೊ ಈ dev VPC ಮತ್ತೆ prod VPC ಮಧ್ಯೆ ಕಮ್ಯುನಿಕೇಶನ್ ಆಗ್ಬೇಕು ಅಂದ್ರೆ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಪಿಯರಿಂಗ್ ಅಂತ ಕರೀತಾರೆ.
ಓಕೆ, ಸೊ ಇದನ್ನ ಪಿಯರಿಂಗ್ ಅಂತ ಕರೀತಾರೆ. ಸೊ ಪಿಯರಿಂಗ್ ಮಾಡಬೇಕು ಅಂದ್ರೆ ಒಂದು VPC ಅಂತ ಅದನ್ನ ರಿಕ್ವೆಸ್ಟ್ ರೈಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಡೆವ್ VPC ಅಲ್ಲಿ ಹೋಗಿ ರಿಕ್ವೆಸ್ಟ್ ರೈಸ್ ಮಾಡಿದ್ರೆ ಅಗೇನ್ ಅದನ್ನ ಸೇಮ್ VPC ಅಲ್ಲಿ ನಾವು ಎಕ್ಸೆಪ್ಟ್ ಮಾಡಬೇಕು. ಅಂದ್ರೆ ಇಂದ ಪ್ರಾಡ್ VPC ಅಲ್ಲಿ ಎಕ್ಸೆಪ್ಟ್ ಆಗೋ ತರ ನಾವೇ ಮಾಡಬೇಕು. ಸೊ VPC ಪಿಯರಿಂಗ್ 3 ತರ ಮಾಡ್ಬೋದು ನಾವು. ಒಂದು ಏನು ಸೇಮ್ ಅಕೌಂಟ್ ಅಲ್ಲಿ ಇದ್ರೆ, ಓಕೆ, ಸೊ ಸೇಮ್ ಅಕೌಂಟ್ ಅಂಡ್ ಸೇಮ್ ರೀಜಿಯನ್, ಅಂದ್ರೆ 2 VPC ಮುಂಬೈ ರೀಜನ್ ಅಲ್ಲಿ ಇದೆ ಅಂತ, ಅಥವಾ ಈಗ ನಾನು ಯಾವ್ದು ಮಾಡ್ತಾ ಇದ್ದೀನಿ ನಾರ್ದನ್ ವರ್ಜಿನಿಯಾ ರೀಜನ್ ಅಲ್ಲೇ ಇದೆ ಅಂತ ಅನ್ಕೊಳ್ಳೋಣ, ಆಯ್ತಾ? ಅದು ಒಂದು ಸಿನಾರಿಯೋ. ಸಿನಾರಿಯೋ 2 ಅಲ್ಲಿ ಏನಿರುತ್ತೆ, ಸೊ ನಾರ್ದನ್ ವರ್ಜಿನಿಯಾ ಅಲ್ಲಿ ಒಂದು VPC ಇದೆ, ಮುಂಬೈಯಲ್ಲಿ ಒಂದು VPC ಇದೆ. ಓಕೆ, ಸೊ ಇದು VPC. ಓಕೆ, ಸೊ ಒಳಗಡೆ ಸಬ್ನೆಟ್ಸ್, ಇದು VPC. ಓಕೆ ಓಕೆ, ಸೊ ಇದು VPC. ಓಕೆ, ಇದೊಂದು VPC. ಸೊ ಇದೊಂದು ರೀಜನ್ ಅಲ್ಲಿ ಇದೆ, ಇದೊಂದು ರೀಜನ್ ಇದೆ. ಸೊ ಈ 2 VPC ಗೂ ಕೂಡ ನಾವೇನ್ ಮಾಡಬಹುದು, ಪಿಯರಿಂಗ್ ಮಾಡಬಹುದು. ದಟ್ ಈಸ್ ಆಲ್ಸೋ ಪಾಸಿಬಲ್. ಓಕೆ, ಸೊ ಇವತ್ತು ನಾನು ಇದು ಡಿಫ್ರೆಂಟ್ ರೀಜನ್ ನಲ್ಲಿ ಪಿಯರಿಂಗ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ, ಆಯ್ತಾ? ಸೊ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ. ಅಥವಾ ಯಾರಾದ್ರೂ ವಾಲಂಟಿಯರ್ ಇದ್ರೆ, ನಿಮ್ಮ ಅಕೌಂಟ್ ಇದ್ರೆ, ಸೊ ವಿ ಕ್ಯಾನ್ ಡೂ ಪಿಯರಿಂಗ್ ಬಿಟ್ವೀನ್ ಮೈ ಅಕೌಂಟ್ ಅಂಡ್ ಯುವರ್ ಅಕೌಂಟ್. ಯಾರಾದ್ರೂ ವಾಲಂಟಿಯರ್ ಬರ್ತೀರಾ ಟು ಡೆಮಾನ್ಸ್ಟ್ರೇಟ್? ಎನಿಬಡಿ? ಹಲೋ, ಓಕೆ ಫೈನ್. ಸೊ ಯಾರು ಬರ್ತಾ ಇಲ್ಲ, ಸೊ ನಾನೇ ಮಾಡ್ತೀನಿ. ಸೊ ಒಂದು ನಾನೇನ್ ಮಾಡ್ತೀನಿ, ನಾರ್ದನ್ ವರ್ಜಿನಿಯಾ, ಇನ್ನೊಂದು ಮುಂಬೈಯಲ್ಲಿ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತೀನಿ, ಅಥವಾ ಎನಿ ಅದರ್ ರೀಜನ್. ಓಕೆ, ಸೊ ಈ ತರ ಕೂಡ ಮಾಡಬಹುದು. ಸೊ ಲೆಟ್ ಅಸ್ ಡೂ ದಟ್ ಹ್ಯಾಂಡ್ಸ್ ಆನ್. ಓಕೆ, ಸೊ ಫಸ್ಟ್ ಲೆಟ್ ಮಿ ಡಿಲೀಟ್ ದ NAT ಗೇಟ್ವೇ. ಓಕೆ, ಸೊ NAT ಗೇಟ್ವೇ ಡಿಲೀಟ್ ಮಾಡ್ತೀನಿ, ಯಾಕಂದ್ರೆ ದಿಸ್ ಇಸ್ ಬಿಲ್ಲಬಲ್. So I need to delete this. Okay, okay, so once we have deleted, you can check it. Sorry, so it will not work. So ನಾನು delete ಮಾಡಿದ ತಕ್ಷಣ ಏನಾಗುತ್ತೆ, ಇದು ವರ್ಕ್ ಆಗಲ್ಲ. ಓಕೆ, so let me clear this. Okay, fine. ಈಗ ಇನ್ನೊಂದು VPC. ಸೊ ಈಗ ನಾನು ಯಾವ ರೀಜನ್ ಅಲ್ಲಿ ಇದ್ದೀನಿ, ನಾರ್ದನ್ ವರ್ಜಿನಿಯಾ. ಸೊ ಈಗ ಬೇರೆ ರೀಜನ್. ಸೊ ಈಗ ಒಹೈಯೋ ಅಲ್ಲಿ ಹೋಗೋಣ. ಓಕೆ, ಸೊ ಲೆಟ್ ಮಿ ಗೋ ಟು ಒಹೈಯೋ ಅಂಡ್ ಕ್ರಿಯೇಟ್, ಅಥವಾ ನಾನು ಎಕ್ಸಿಸ್ಟಿಂಗ್ ಯಾವ್ದಾರ VPC ನೇ ಸೆಲೆಕ್ಟ್ ಮಾಡ್ಕೊಂತೀನಿ. ಇಟ್ ಇಸ್ ಮೈ ವಿಶ್. ಓಕೆ, ಸೊ ಯಾಕಂದ್ರೆ ಈಗ ಇನ್ನೊಂದು VPC ಕ್ರಿಯೇಟ್ ಮಾಡೋಷ್ಟ್ರಲ್ಲಿ ಮತ್ತೆ ಟೈಮ್ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್. ಸೊ yeah, so let me go to VPC. As you can see, there is only one default VPC. ನಾನು ಇದನ್ನೇ ಸೆಲೆಕ್ಟ್ ಮಾಡ್ತೀನಿ. ಸೊ ಇದರ ಹೆಸರೇನು, default dash VPC ಅಂತ ನೇಮ್ ಕೊಡ್ತೀನಿ ನಾನೇ. ಓಕೆ, ಸೊ ಇದರಲ್ಲಿ ಯಾವ್ದಾರ ಒಂದು ಸಬ್ನೆಟ್ಸ್ ಪಿಕ್ ಮಾಡ್ತೀನಿ ನಾನು. ಸೊ ದೇರ್ ಆರ್ 3 subnets. So I will select US2. ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಸಬ್ನೆಟ್ 1 ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಪಿಯರಿಂಗಿಗೆ ಇಷ್ಟು ಸಾಕು. ಓಕೆ, ಫೈನ್. ಸೊ ಫಸ್ಟ್ ಲೆಟ್ ಅಸ್ ಕ್ರಿಯೇಟ್ ಅ peering connection. ಓಕೆ, ಫಸ್ಟ್ ಲೆಟ್ ಅಸ್ ಸಿ ಟು ಹ್ಯಾವ್ ಅ peering connection. ಈ CADR ರೇಂಜ್ ಬೇರೆ ಬೇರೆ ಇರಬೇಕು. ಸೊ ನೋಡಿ, ಇದ್ರದ್ದು 172 ಸೀರೀಸ್ ಇದೆ. ಇಫ್ ಯು ಗೋ ಟು ನಾರ್ದನ್ ವರ್ಜಿನಿಯಾ, ನಂದೇನಿದೆ 192 ಇದೆ. ಓಕೆ, ಸೊ ಆ ತರ ಇರಬೇಕು.
ನೋಡಿ 192 ರೇಂಜ್ ಇದೆ. ಓಕೆ, ಸೊ ನೀವು ಯಾವ VPC ಇಂದನಾರು ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ನಾನು ಇಲ್ಲಿಂದಾನೇ ಕ್ರಿಯೇಟ್ ಮಾಡ್ತೀನಿ. ಸೊ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ನೀವು ನೋಡಿದ್ರೆ ಕಾಣಿಸುತ್ತೆ. ಸೊ ಪಿಯರಿಂಗ್ ಕನೆಕ್ಷನ್ಸ್ ಅಂತ ಇರುತ್ತೆ. ಸೊ ಕ್ಲಿಕ್ ಮಾಡಿ ಅದರಲ್ಲಿ. ಸೊ ಆಲ್ರೆಡಿ ಒಂದಿದೆ, ಅದನ್ನ ನಾನು ಡಿಲೀಟ್ ಮಾಡ್ತೀನಿ. ಐ ವಿಲ್ ಕ್ರಿಯೇಟ್ ಇಟ್ ಅಗೇನ್. ಓಕೆ, ಓಕೆ, ಸೊ ಡಿಲೀಟ್ ರಿಲೇಟೆಡ್ ರೌಟ್ ಟೇಬಲ್. ಸೊ ರೌಟ್ ಟೇಬಲ್ ಕೂಡ ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಇದು ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ದೆ. ಓಕೆ, ಸೊ ಇಟ್ ಇಸ್ ಡಿಲೀಟೆಡ್. ಸೊ ಈಗ ಅಗೇನ್ ಐ ಆಮ್ ಕ್ರಿಯೇಟಿಂಗ್ ಅ ಪಿಯರಿಂಗ್ ಕನೆಕ್ಷನ್. ಓಕೆ, ಸೊ ಪಿಯರ್ ಫ್ರಮ್ ನಾರ್ದರ್ನ್ ವರ್ಜಿನಿಯಾ ಟು ಒಹೈಯೋ. ಸೊ ಈಗ ನಿಮಗೆ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ಅನ್ ಇಂಟರ್ ರೀಜಿಯನ್ ಪಿಯರಿಂಗ್ ಅಂತ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಸೆಲೆಕ್ಟ್ VPC, ನಾನು ಎಲ್ಲಿದ್ದೀನಿ? ಸೊ ಸೆಲೆಕ್ಟ್ ಡೆವ್, ಆಯ್ತಾ? ನೆಕ್ಸ್ಟ್ ಮೈ ಅಕೌಂಟ್, ಎಸ್, ನನ್ನ ಅಕೌಂಟ್ ಅಲ್ಲೇ ನಾನು ಮಾಡ್ತಾ ಇದ್ದೀನಿ. ಇದೇ ರೀಜನ್ ಅಲ್ಲಿ ಇದೆಯಾ? ಇಲ್ಲ. ಸೊ ಅನದರ್ ರೀಜಿಯನ್. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದಟ್ ರೀಜನ್, ಯಾವ ರೀಜನ್ ಅಂತ. ಸೊ ನಾನು ಒಹೈಯೋ ಸೆಲೆಕ್ಟ್ ಮಾಡ್ತೀನಿ. ಅಂಡ್ ಯು ನೀಡ್ ಟು ಹ್ಯಾವ್ ದಟ್ VPC ID. ಓಕೆ, ಸೊ VPC ID ಎಲ್ಲಿರುತ್ತೆ? ಇದು ಈ VPC ID ಯು ಹ್ಯಾವ್ ಟು ಕಾಪಿ. ಓಕೆ, ಸೊ VPC ID ಕಾಪಿ ಮಾಡಿ. ಓಕೆ, ದೆನ್ ಕ್ರಿಯೇಟ್ ಅ ಪಿಯರಿಂಗ್ ಕನೆಕ್ಷನ್. ಓಕೆ, invalid value for piece, the value of peer VCC needs to be different to VCC. Okay, 1 second. Northern Virginia. I need to go here. ಓಕೆ, ಸೊ ಇದು ರಿಕ್ವೆಸ್ಟರ್. ಇಲ್ಲಿ ನಂದು ಅಕ್ಸೆಪ್ಟರ್ VPC ಕೊಡ್ಬೇಕು. ಅಂದ್ರೆ ಡಿಫರೆಂಟ್ ರೀಜನ್ VPC ID ಕೊಡ್ಬೇಕು. ಸೊ ದಿಸ್ VPC ಐ ಹ್ಯಾವ್ ಟು ಗಿವ್. ಓಕೆ, ಸೊ ದಿಸ್ ಒನ್ VPC ಇದು ಕಾಪಿ ಮಾಡ್ಕೊಳ್ಳಿ ಅಂಡ್ ಯು ಕ್ಯಾನ್ ಪೇಸ್ಟ್ ಇಟ್. ಓಕೆ, ಅರ್ಥ ಆಯ್ತಾ? ಸೊ ಕ್ರಿಯೇಟ್ ಅ ಪೇರಿಂಗ್ ಕನೆಕ್ಷನ್. ಸೊ ಏನಾಯ್ತು? Yes, so VPC pairing connection has been created. ಅರ್ಥ ಆಯ್ತಾ? ಈಗ ನೋಡಿ, ಈಗ ಏನಾಗ್ತಾ ಇದೆ? Now we should accept. Okay, so again ಇದು ನನ್ನ ಒಹೈಯೋ. ನೋಡಿ, ಈ ರೀಜನ್ ಬೇರೆ, ನಾರ್ದರ್ನ್ ವರ್ಜಿನಿಯಾ, ಅಂಡ್ ಐ ಆಮ್ ಇನ್ ಒಹೈಯೋ. ಇಲ್ಲಿ ಹೋಗಿ ನಾನು ಏನ್ ಮಾಡ್ತೀನಿ? ಅಕ್ಸೆಪ್ಟ್ ಮಾಡಬೇಕು. ಸೊ ಇಫ್ ಯು ಸೆಲೆಕ್ಟ್ see pending acceptance. So click on this, go to action and accept request. Okay, so now in literally connection establish ಆಯ್ತು. Okay, so ಈಗ provisioning ಆಗ್ತಾ ಇದೆ. Okay, it should be yeah active ಆಯ್ತು. Okay, ಈಗ ಡಯಾಗ್ರಾಮ್ ಹೋದ್ರೆ ಏನಾಯ್ತು ಈಗ? ಸೊ ಇದು ಆಗಿದೆ, ಬಟ್ ಐ ನೀಡ್ ಟು ಮೆನ್ಷನ್ ಇನ್ ದ ರೌಟಿಂಗ್ ಟೇಬಲ್. ಸೊ ಎರಡು ರೀಜನ್ ಅಲ್ಲೂ ನಾನು ಏನ್ ಮಾಡ್ಬೇಕು? ರೌಟಿಂಗ್ ಟೇಬಲ್ ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ಅದರ್ವೈಸ್ ದ ಟ್ರಾಫಿಕ್ ವಿಲ್ ನಾಟ್ ಫ್ಲೋ. ಓಕೆ, ಸೊ ಅದನ್ನ ಮಾಡೋಣ ಈಗ. ಸೊ ಲೆಟ್ ಮಿ ಗೋ ಟು, ಇಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಗೋ ಟು ಸಬ್ನೆಟ್ಸ್. ಸೊ ಈಗ ನಾವು ಪ್ರೈವೇಟ್ ಟು ಪ್ರೈವೇಟ್ ಮಾಡೋಣ. ಸೊ ಸಬ್ನೆಟ್ ಟು, ಓಕೆ, ಎಸ್. ಸೊ ರೌಟ್ ಟೇಬಲ್, ನೋಡಿ ಬ್ಲಾಕ್ ಹೋಲ್ ಆಗಿದೆ ಆಲ್ರೆಡಿ, ಯಾಕಂದ್ರೆ ನಾನು NAT ಗೇಟ್ವೇ ಡಿಲೀಟ್ ಮಾಡಿದೆ. ಸೊ ಯು ಕ್ಯಾನ್ ಚೇಂಜ್ ಇಟ್. ಸೊ ಯು ಕ್ಯಾನ್, ಸೊ 172 ಆ CIDR ರೇಂಜ್ ಒಂದು ನೆನ್ಪಿಟ್ಕೊಳ್ಳಿ ಇದ್ರದ್ದು. ಓಕೆ, ಈ ಸಬ್ನೆಟಿಗೆ ಮಾತ್ರ ಮಾಡಿದ್ರೆ ಸಾಕು. ಸೊ 172 ಇದನ್ನ 172.31.0.0/20. ಸೊ ಇದಕ್ಕೆ ನಾನು ಮಾಡ್ತೀನಿ. ಓಕೆ,
So give this range and you can select peering connection. So load agate nodi peer. Okay, then save changes. Artha aita? So same thing. Either CIDR copy madkoli. Okay. Okay. So go here. Yes, go to route table. Edit routes. Add route. Select Madi. Then select peering connections. Yes. And save changes. That's it. So ಈಗ ನಾವೇನ್ ಮಾಡಿದೀವಿ connection established. So ಇದನ್ನ ಹೇಗೆ test ಮಾಡೋದು? So you need to create an instance here as well. So easy to ಹೋಗಿ. Okay, you can select default VPC. Yes, US is to ಇದು ಮಾಡಿದೆ. Okay, so select this subnet and add storage default name. You can give test server. Okay, then security group you can select okay, so I am allowing all traffic. Okay, or what you can do, we can make it more secure. So allow only from Northern Virginia. Okay. Okay, so what is the range? Northern Virginia 192.168.0.0/24. So idu Northern Virginia CIDR range. So adನ್ನ ಮಾತ್ರ ನಾನು allow ಮಾಡ್ತಾ ಇದ್ದೀನಿ. Okay. So key pair ನಾನು ಏನು ಮಾಡ್ತೀನಿ? ಇದು ಮಾಡ್ತೀನಿ. ಯಾವುದು new key pair select ಮಾಡ್ತೀನಿ. So ಇದು Ohio dash key pair download. Okay, and then launch. Yes. Fine. So now let me, yeah, this is the public IP. We don't require this public IP. We will connect to this instance using, first we will ping using the private IP and then we'll try to log in. Okay. So already this server is there. Okay. So now if you see ping, see I am in which server? 192.168.1.214. This is the IP. Okay, so I am trying to ping the IP which is in another region. One second, I think it is still not. Okay, ping. Okay, I have allowed only port 22, so ping will not work. Okay, let me try telnet. Yum install telnet. So basic telnet is a tool to check the whether port is enabled or not. Okay, so that is why I am installing the package. It's taking time. Okay, I have removed this one, so it will not work. One second. So let me load the key. Okay. Ohio key pair.
Yes. Right? Is it? Yeah. Why it is not taking 1 second? Okay, so now we have the key pair. So now let me change the permission. Chmod 600. Yeah, Ohio key pair. Okay. Now SSH -I Ohio, then EC2 dash user, and I'll give the IP of the this one 172 dot it is not working. 1 second. Connecting to I have made an entry. Okay, I have not made an entry for routing table here. No, I have made submit to 172.31.0.0. One 92.168. Change that. Mm. 16, I think. Yeah. Just a second, let me check. 22, 192.168. Check. Just check. 172.31.
Okay, this is the subnet. Let me verify once. I think this is the one. Yeah, so because the route is not there, okay. So click on edit routes. So the route is not yet enabled for this subnet. So that is the reason it was failing, okay. So add route 170. What is that? Just check it. Yeah, this one I need to give. Okay, so peering connections. Yes. So now it will work. Take some time. This is solved out. Let me go here. It is there 168. Okay, let me edit this. Sir, in the editors 168.192.0.0. Yeah, 16. no, I thought I gave only one subnet rather than giving the entire VPC, but let's see now. Yeah, now it is working. Okay. But actually it should work. Let me just try. Why it did not take? So this, see, what I was trying to do is, see, I am trying to log in from this server. So the subnet is this one. So what is the subnet CIDR? Subnet is 3A535, correct? Yes, sir. So 3A535 means 192.68, 168.0.0. yeah, I should have given this one. So I have given 1.0. I should have given 0.0/24. Instead of you are giving subnet 1, we are giving So I subnet got 2. confused with subnet Yes. 2 because initially I planned to connect from this subnet, but
as I deleted NAT gateway now, so I'm trying to connect from this. Okay. Yes, yes. Clear na? So Yes, sir. sometimes we have to be very careful with this thing. Okay. Clear? So now I am in a different region. Okay. So now like this, from here, now we can keep on having the connections. Okay. Now from Northern Virginia, I connected to or say this is Ohio, okay, not Mumbai. So again, if there is one more VPC in another region, same thing, you need to peer again. Same thing you need to do. So you can log in from here to here, then here to here. So you can keep on having, okay. So this becomes complex connections, okay. So what happens? It creates a mesh topology. Have you, in networking you might have heard. So mesh topology is nothing but whenever say these are some nodes, okay. See, these are some of the nodes, or you can say server. If there is a valid connection between each node, say one, see this is 1, 2, 3, 4, 5, 6. So 6 nodes are there, okay. So how many connection it will happen? So 1 to 2, okay. Then 1 to 4, 1 to 5, 1 to 3, then 1 to 6. Okay, so how many connection? 1, 2, 3, 4, 5 connections. Okay, so there is a formula for this. Okay, there might be like 2 to 4 also we can be there will be a connection, then 2 to 5, then 2 to 3, then 2 to 6, then again 5 plus 4, again 9 will be there. So what happens in big organization ಏನಾಗುತ್ತೆ ಅಂದ್ರೆ ಇಷ್ಟೊಂದು ಸುಮಾರು VPC ಇದ್ದಾಗ ಈ ತರ ಮೆಶ್ ಅಂದ್ರೆ ಇಟ್ ಬಿಕಮ್ಸ್ ಕಾಂಪ್ಲೆಕ್ಸ್ ಆಗುತ್ತೆ ಮ್ಯಾನೇಜ್ ಮಾಡೋದು, ಆಮೇಲೆ ಎಲ್ಲದಕ್ಕೂ ರೌಟಿಂಗ್ ಟೇಬಲ್ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ. ಸೊ ನಿಮ್ದು ಎಷ್ಟು VPC ಇದೆ ಅಷ್ಟು, ಫಾರ್ ಎಕ್ಸಾಂಪಲ್ 10 VPC ಇದೆ ಅಂತ ಅನ್ಕೊಳ್ಳೋಣ, ಆಯ್ತಾ, 10 VPC ಇದೆ. ಸೊ ಈ 10 VPCಗೂ ಒಂದೊಂದು ಪೇರಿಂಗ್ ಕನೆಕ್ಷನ್ ಮಾಡಬೇಕು ಅಂದ್ರೆ ನೀವು ಎಷ್ಟು ಕನೆಕ್ಷನ್ ಮಾಡ್ಬೇಕು ಗೊತ್ತಾ? n ಇಂಟು n ಮೈನಸ್ 1 divided by 2. ಇದು ಮೆಶ್ ಫಾರ್ಮುಲಾ ಅಂತ ಕರೀತಾ ಇದೀನಿ. ಸೊ ವೇರ್ n is equal to number of nodes, ಅಂದ್ರೆ ಇದ್ರಲ್ಲಿ ನೀವು VPC ಅಂತ ಕರಿಬಹುದು, ಆಯ್ತಾ. ಸೊ 10 ಇಂಟು 10 ಮೈನಸ್ 1 divided by 2 ಎಷ್ಟಾಯ್ತು ಅಲ್ಲಿಗೆ? ಸೊ 10 minus 1 is 9. Okay, and 9 into 10 is 90. 90 by 2 is 45. So 45 connections ಆಗುತ್ತೆ. 45 ಇದಕ್ಕೆ ಎಷ್ಟಾಗುತ್ತೆ? ಸೊ 6 ಇದೆ, 6 into 6 minus 1 divided by 2. ಸೊ 6 minus 1 is 5, 30. 15 ಕನೆಕ್ಷನ್ ಆಗುತ್ತೆ. divided by 2 is 15. ನೋಡಿ ಇಲ್ಲೇ ಹೇಳಿದ್ನಲ್ಲ. ಸೊ 1, 2, 3, 4, 5 ಕನೆಕ್ಷನ್ ಇಲ್ಲ ಆಯ್ತು. then 6, 7, 8, 9, then 10, 11, then 12, 13, 14, then 15. ಅರ್ಥ ಆಯ್ತಾ? ಸೊ ಈ ತರ ಇಲ್ಲೊಂದು ಈ ತರ. ಸೊ ಈ ತರ ನೀವು ತುಂಬಾ ಸುಮಾರು ಕನೆಕ್ಷನ್ಸ್ ಬೇಕಾಗೋ ಸಂದರ್ಭ ಇರುತ್ತೆ. ಸೊ ಇದನ್ನೆಲ್ಲ ಕಾಂಪ್ಲೆಕ್ಸ್ ಆಗ್ತಾ ಇತ್ತು. ಅರ್ಥ ಆಯ್ತಾ ನಿಮ್ಗೆ ಇಲ್ವಾ? ಹಲೋ, Yes, sir. Understood. ಅರ್ಥ ಆಯ್ತಾ? ಸೊ ಈಗ ನೀವು ಎಷ್ಟು ಅಂತ ಪೇರಿಂಗ್ ಮಾಡ್ಕೊಂಡು ಕುತ್ಕೊಂತೀರಾ. ಸೊ ಅದಕ್ಕೋಸ್ಕರ ಸೊ ದೇ ಕೇಮ್ ಅಪ್ ವಿತ್ ದ ಕಾನ್ಸೆಪ್ಟ್ ಕಾಲ್ಡ್ ಟ್ರಾನ್ಸಿಟ್ VPC. ಓಕೆ, ಟ್ರಾನ್ಸಿಟ್ VPC ಅಂತ ಕಾನ್ಸೆಪ್ಟ್ ನ ತಗೊಂಡ್ ಬಂದ್ರು. ಓಕೆ, ಸೊ ಟ್ರಾನ್ಸಿಟ್ VPC ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಒಂದು ಮಿಡಲ್ VPC ಅಂತ ತಗೊಳ್ಳೋದು, ಅದಾದ್ಮೇಲೆ ಬೇರೆ VPC ಎಲ್ಲ ಇದಕ್ಕೆ ಕನೆಕ್ಟ್ ಮಾಡ್ತಾ ಹೋಗೋದು. ಸೊ VPC 2, VPC 1 ಈ ತರ ಒಂದು ಸ್ಲೈಡ್ ತೋರಿಸ್ತೀನಿ ನಿಮ್ಗೆ. ನೆಕ್ಸ್ಟ್ ಇದಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ.
It takes some time to load. ಓಕೆ, ಈಗ ಟ್ರಾನ್ಸಿಟ್ ಗೇಟ್ವೇ ನೆಕ್ಸ್ಟ್ ಕಾನ್ಸೆಪ್ಟ್ ಅದು. ಈಗ ನೋಡಿ VPC ಪೇರಿಂಗ್ ಅಂದ್ರೆ ಈ ತರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿದೆ ಎಷ್ಟಿದೆ, ಎಷ್ಟು VPC ಇದೆ, ABCDE. ಸೊ ಇಷ್ಟು ನೀವು, ಸೊ ಡಾಟೆಡ್ ಲೈನ್ ಏನ್ ನೋಡ್ತಾ ಇದೀರಲ್ಲ, ಇದೆಲ್ಲ ಒಂದೊಂದು ಪೇರಿಂಗ್ ಕನೆಕ್ಷನ್. ಸೊ ಅವಾಗ ಏನಾಗುತ್ತೆ ನಮ್ಗೆ ರೌಟಿಂಗ್ ಟೇಬಲ್ ಮಾಡಕ್ಕೆ, ಈಗ ನೋಡಿ ಒಂದು ಸಿಂಪಲ್ ಇದಕ್ಕೇನೆ ನನಗೆ ಎಷ್ಟು ಕನ್ಫ್ಯೂಷನ್ ಆಯ್ತು, ಆಯ್ತಾ. ಸೊ ಫುಲ್ ಮೆಶ್ ಟಾಪಾಲಜಿ ಪ್ರಕಾರ ದಿಸ್ ಇಸ್ ದ ಫಾರ್ಮುಲಾ. ಓಕೆ, ಸೊ ಇದನ್ನ ನಾವು ಮಾಡಕ್ಕೆ ಏನ್ ಸೊಲ್ಯೂಷನ್ ತಗೊಂಬಂದ್ರೆ ಟ್ರಾನ್ಸಿಟ್ VPC. ಈ ಟ್ರಾನ್ಸಿಟ್ VPC ಏನ್ ಮಾಡ್ತಾ ಇತ್ತು ಅಂದ್ರೆ ಇಟ್ ವಾಸ್ ಕೇಪಬಲ್ ಟು ಕನೆಕ್ಟ್ ಡಿಫ್ರೆಂಟ್ VPC ಸೆಂಟ್ರಲಿ, ಅಂದ್ರೆ ಒಂದು ಸೆಂಟ್ರಲ್ ಆಗಿ ಒಂದು VPC ಕ್ರಿಯೇಟ್ ಮಾಡಿದ್ರು. ಓಕೆ, ಸೊ ಇದು ಆನ್ ಪ್ರೆಮ್ ಆಗಿರ್ಬೋದು. ಓಕೆ, ಸೊ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿಂದ ಪ್ಯಾಕೆಟ್ ಯಾವ್ದೇ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಅಗೇನ್ ಇಲ್ಲಿಗೆ ಹೋಗ್ತಾ ಇತ್ತು, ಅಗೇನ್ ಇಲ್ಲಿಂದ ಅಥವಾ ಇಲ್ಲಿಂದ ಇಲ್ಲಿ ಹೋಗ್ಬೇಕು ಅನ್ಕೊಳ್ಳಿ ಪ್ಯಾಕೆಟ್. ಸೊ ಹಂಗ್ ಕಳಿಸ್ತಾ ಇರ್ಲಿಲ್ಲ. ಫಸ್ಟ್ ಏನ್ ಮಾಡೋರು, ಈ ಟ್ರಾನ್ಸಿಟ್ VPC ಫಸ್ಟ್ ರೌಟ್ ಮಾಡಿ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇತ್ತು. ಸೊ ದಟ್ ಇಸ್ ದ ಸಿನಾರಿಯೋ. ಓಕೆ, ಇಲ್ಲಿದೆ ನೋಡಿ. ಓಕೆ, ನಾನು ಇದನ್ನ ಲಿಂಕ್ ಕೂಡ ಶೇರ್ ಮಾಡ್ತೀನಿ ನಿಮ್ಗೆ, ಸೊ ಯು ಕ್ಯಾನ್ ಗೋ ಥ್ರೂ ಆಫ್ಟರ್ ದ ಕ್ಲಾಸ್, ಆಯ್ತಾ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಅಂಡ್ ಈಗ ಒಂದೊಂದು ಸಪೋಸ್ ಇದೇನೋ ಓಕೆ, ಇದೇನೋ ಹೇಗೋ ಮ್ಯಾನೇಜ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಬಟ್ ಈಗ ನಿಮ್ಗೆ ಏನಾದ್ರೂ VPN ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂದ್ರೆ ಅವಾಗ ಏನಾಗುತ್ತೆ, ಪ್ರತಿಯೊಂದು VPCಗೂ ಒಂದು VPN ಟನಲ್, ಎಗೇನ್ ಈ VPC B ಗೆ ಎಗೇನ್ ಒಂದು VPN ಟನಲ್ ಬೇಕಾಗ್ತಾ ಇತ್ತು. ಓಕೆ, ಸೊ ಅದನ್ನೆಲ್ಲ ಏನಾಗುತ್ತೆ, ಅದನ್ನೆಲ್ಲ ಓವರ್ಕಮ್. ಯಾರೋ ಚಾಟ್ ಮಾಡಿದ್ದಾರೆ ನೋಡೋಣ. ವೈ ಕಾಂಟ್ ವಿ ಯೂಸ್ ಅ ಸ್ಟಾರ್ ಟೋಪಾಲಜಿ? ಯಾಕೆ ನೀವೇ ಹೇಳಿ. ಸೊ ವಾಟ್ ಈಸ್ ಸ್ಟಾರ್ ಟೋಪಾಲಜಿ? ಸ್ಟಾರ್ ಅಂದ್ರೆ ಏನ್ ಹೇಳಿ? ವಾಸ್ ದಟ್ ಪುನೀತ್? ಹಾ ಪುನೀತ್ ಹೇಳಿ, ಸ್ಟಾರ್ ಟೋಪಾಲಜಿ. ಓಕೆ, ಗುಡ್ ಕ್ವಶನ್, ಹೇಳಿ. ಹಲೋ, ಪುನೀತ್? ಎಸ್, ಅದನ್ನೇ ನಾನು ಹೇಳ್ತಾ ಇರೋದು. ಸೊ ಸ್ಟಾರ್ ಟೋಪಾಲಜಿ, ಸಿ ಅರ್ಲಿಯರ್ ಬಿಫೋರ್ ಟ್ರಾನ್ಸಿಟ್ ಗೇಟ್ವೇ ಇಸ್ ಅನ್ ಎಕ್ಸಾಂಪಲ್ ಆಫ್ ಸ್ಟಾರ್ ಟೋಪಾಲಜಿ. ಅರ್ಥ ಆಯ್ತಾ ನಿಮ್ಗೆ? ನಾನು ಅದನ್ನೇ ನಾನು ಹೇಳ್ತಾ ಇರೋದು. ಸೊ ಅರ್ಲಿಯರ್ ಮೈ ಮೈಕ್ ಇಸ್ ಹ್ಯಾವಿಂಗ್ ಇಶ್ಯೂ. ಓಕೆ, ದಟ್ ಇಸ್ ಫೈನ್. ಸಿ ನೀವೇನ್ ಹೇಳಿದ್ರಲ್ಲ, ಇಟ್ಸ್ ಅ ಗುಡ್ ವ್ಯಾಲಿಡ್ ಕ್ವಶನ್. ಬಟ್ ಅರ್ಲಿಯರ್ AWS ವಾಸ್ ನಾಟ್ ಸಪೋರ್ಟ್, ಐ ಮೀನ್ VPC ಪೇರಿಂಗ್ was using mesh topology. ಯಾಕಂದ್ರೆ it was very complex. ಅರ್ಥ ಆಯ್ತಾ? So taking the feedback from the customers, they have evolved from transitive pairing to transit gateway ಬಂದಿದ್ದೀವಿ. ಈಗ ನೀವು ಟ್ರಾನ್ಸಿಟ್ ಗೇಟ್ವೇ ಕನ್ಸಿಡರ್ ಮಾಡಿದ್ರೆ ಅದು ಸ್ಟಾರ್ ಟೋಪಾಲಜಿನೇ ನೋಡಿ ಇಲ್ಲಿ. ಸೊ ಆಲ್ ದ ಕನೆಕ್ಷನ್ ಈಸ್ ಆರ್ ಕನೆಕ್ಟಿಂಗ್ ಟು ಅ ಸೆಂಟ್ರಲ್ ಹಬ್. ಅರ್ಥ ಆಯ್ತಾ? ಸೊ ವಿಚ್ ರೆಪ್ರೆಸೆಂಟ್ ಅ ಸ್ಟಾರ್ ಟೋಪಾಲಜಿ. ಆಯ್ತು, ಅರ್ಥ ಆಯ್ತಾ? ಸೊ ನಾನು ಈಗಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ ಬಿಫೋರ್ ಟ್ರಾನ್ಸಿಟ್ ಗೇಟ್ವೇ, ದೀಸ್ ಆರ್ ಆಲ್ ಅರ್ಲಿಯರ್ ಸೊಲ್ಯೂಷನ್ಸ್ ವಿಚ್ AWS ವಾಸ್ ಗಿವಿಂಗ್ ಟು ದ ಕಸ್ಟಮರ್. ಆಯ್ತಾ? ಕ್ಲಿಯರ್ ಆಯ್ತು ಅನ್ಕೊಂತೀನಿ ನಿಮ್ಗೀಗ ಪುನೀತ್. ಓಕೆ, ಸೊ ಎಸ್, ಸೊ ಮುಂಚೆ ಮೆಶ್ ಟಾಪಾಲಜಿ ಮಾತ್ರ ಸಪೋರ್ಟ್ ಆಗ್ತಾ ಇದ್ದಿದ್ದು. ಸೊ ಜಸ್ಟ್ ಪುನೀತ್ ಹೇಳೋ ರೀತಿ ಇದು ಕಾಂಪ್ಲೆಕ್ಸ್ ಆಗ್ತಾ ಇರೋ ಕಾರಣ ಅವ್ರೇನ್ ಮಾಡಿದ್ರು, ಸ್ಟಾರ್ ಟೋಪಾಲಜಿ ಅಂದ್ರೆ ದೇ ಕೇಮ್ ಟು ಟ್ರಾನ್ಸಿಟ್ ಗೇಟ್ವೇ. ಈ ಕಾನ್ಸೆಪ್ಟ್ ಬಂದ್ರು. ಅಂದ್ರೆ ಎವ್ರಿ VPC ವಾಸ್ ಕನೆಕ್ಟೆಡ್ ಟು ಅ ಸೆಂಟ್ರಲ್ ಗೇಟ್ವೇ ಆರ್ ಅ ಹಬ್. ಆಯ್ತಾ? ಇದನ್ನ ನಾವು ಸ್ಟಾರ್ ಮಾಡೆಲ್ ಅಂತಾನು ಕರಿತೀವಿ. ಇದರಲ್ಲಿ ಏನಪ್ಪಾ ಅಂದ್ರೆ ದ ಕನೆಕ್ಷನ್ ವಾಟ್ ಎವರ್, I mean, if VPC A wants to communicate to an on-premises or B, so it will go to via target, transit gateway. ಅರ್ಥ ಆಯ್ತಾ? ಸೊ ನಾವೇನ್ ಮಾಡ್ತೀವಿ,
ಲೋಕಲಿ ಈ ತರ ನಾವು ಬರ್ದ್ಬಿಡ್ತೀವಿ ರೋಟಿಂಗ್ ಟೇಬಲ್ ಅಲ್ಲಿ. ನೋಡಿ ಇಲ್ಲಿ ಡೆಸ್ಟಿನೇಷನ್ ಕ್ಯೂ ಅಂತ ಕೊಟ್ಟಿದೀವಿ ಇಲ್ಲಿ. ಓಕೆ, ಮೀನ್ಸ್ ಲೋಕಲ್ ಅಂಡ್ ಎನಿ ಅದರ್ ಟ್ರಾಫಿಕ್ ಶುಡ್ ಬಿ ಗೋಯಿಂಗ್ ಟು TGW ಅಂದ್ರೆ ಟ್ರಾನ್ಸಿಟ್ ಗೇಟ್ ವೇ ಅಂತ ಇದ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಅಗೇನ್ ಐ ಹ್ಯಾವ್ ಸಮ್ ಚಾರ್ಟ್. ಓಕೆ, ಅರ್ಥ ಆಗ್ತಾ ಇದೆಯಾ? ಓಕೆ, ಸೊ ಇದಕ್ಕಿಂತ ಮುಂಚೆನೂ ಇಟ್ ವಾಸ್ ಸಕ್ಸಸ್ಫುಲಿ ಕನೆಕ್ಟಿಂಗ್, ಬಟ್ ಏನಾಗ್ತಿತ್ತು ಅಂದ್ರೆ ಇಟ್ ವಾಸ್ ನಾಟ್ ಸಪೋರ್ಟಿಂಗ್ ಬಿಗ್ ಆರ್ಗನೈಸೇಷನ್. ಸೊ ದೊಡ್ಡ ಆರ್ಗನೈಸೇಷನ್ಗೆ it was becoming very complex to maintain all the routing table VPN connection with the mesh topology. So again solution ಏನಪ್ಪಾ ಅಂದ್ರೆ ಇದು. ಓಕೆ, ನೋಡಿ ಇಲ್ಲಿ ನಾವು ಇದು ಟ್ರಾನ್ಸಿಟ್ ಗೇಟ್ವೇ ರೌಟಿಂಗ್ ಟೇಬಲ್ ಅಲ್ಲಿ ಏನ್ ಬರ್ದಿದೀವಿ, 2 ರೌಟಿಂಗ್ ಟೇಬಲ್ ನ ಅಸೋಸಿಯೇಟ್ ಮಾಡಿದೀವಿ. ಓಕೆ, ನಾಳೆ ಇದನ್ನ ಹ್ಯಾಂಡ್ಸ್ ಆನ್ ಮಾಡೋದು. ಸೊ ಏನು ಟ್ರಾನ್ಸಿಟ್ ಗೇಟ್ವೇ ಅಂದ್ರೆ ಏನು, ಓಕೆ, ಅದ್ರದ್ದು ಹ್ಯಾಂಡ್ಸ್ ಆನ್ ನಾಳೆ ಇರುತ್ತೆ. ಓಕೆನಾ, ಫೈನ್. ಸೊ ಇದರಲ್ಲಿ ನೀವೇನ್ ನೋಟಿಸ್ ಮಾಡ್ತಿದ್ದೀರಾ ಅಂದ್ರೆ ಎವ್ರಿ ಟ್ರಾಫಿಕ್ ವಿಲ್ ಫ್ಲೋ ಥ್ರೂ ದ ಸೆಂಟ್ರಲ್ ಹಬ್. ಓಕೆ, ಸೊ 1 to 2 ಆಲ್ಸೋ ಇಟ್ ಕ್ಯಾನ್ ಗೋ, ಆರ್ 1 to 4 ಆಲ್ಸೋ ಇಟ್ ಕ್ಯಾನ್ ಗೋ, ಅಂಡ್ 1 to 3 ಆಲ್ಸೋ ಇಟ್ ಕ್ಯಾನ್ ಗೋ. ಓಕೆ, ನೆಕ್ಸ್ಟ್ ಇದರಲ್ಲಿ 3 ಥಿಂಗ್ಸ್ ತುಂಬಾ ಇಂಪಾರ್ಟೆಂಟ್: ಅಟ್ಯಾಚ್ಮೆಂಟ್, ಅಸೋಸಿಯೇಷನ್ ಮತ್ತೆ ಪ್ರೊಪೋಗೇಷನ್ ಅಂತ. ಓಕೆ, ಸೊ ಅಟ್ಯಾಚ್ಮೆಂಟ್ ಅಂತ ಏನಪ್ಪಾ ಅಂದ್ರೆ it is nothing but a connection from a VPC to and a VPN to a ಏನು ಟ್ರಾನ್ಸಿಟ್ ಗೇಟ್ವೇ. ಏನಪ್ಪಾ ಇದು ಅಟ್ಯಾಚ್ಮೆಂಟ್ ಅಂದ್ರೆ? ಸೊ ನೀವು ಹ್ಯಾಂಡ್ಸ್ ಆನ್ ಕ್ರಿಯೇಟ್ ಮಾಡೋದು ನೋಡ್ತೀರಾ, ದೇರ್ ವಿಲ್ ಬಿ ಅ ಮಲ್ಟಿಪಲ್ ಅಟ್ಯಾಚ್ಮೆಂಟ್ಸ್. ಸೊ ಅಟ್ಯಾಚ್ಮೆಂಟ್ ಇಸ್ ನಥಿಂಗ್ ಬಟ್ ಅ ಕನೆಕ್ಷನ್ ಫ್ರಮ್ Amazon VPC and a VPN. Okay, so VPC or a VPN tunnel to this transit gateway. Okay, next association andre the route table used to route packets coming from an attachment. So either it can be from a VPN or a VPC. So VPC inda kuda barbodu packets athwa it can be from the VPN. Okay, next idu tumba important. Propagation andre enappa andre see there are 2 types. Propagation andre propagational yes anta idre dynamically it will pick up the routes on its own. ನೋಡಿ ಇಲ್ಲಿದೆ 2 ಕೂಡ ಎಕ್ಸಾಂಪಲ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರೊಪಗೇಷನ್ಸ್ ಅಂದ್ರೆ ಡೈನಾಮಿಕ್ಲಿ ಇಟ್ ವಿಲ್ ಪಿಕ್ ದ ರೂಟ್. ವಿ ಜಸ್ಟ್ ನೀಡ್ ಟು ಮೆನ್ಷನ್ ದ ಡೆಸ್ಟಿನೇಷನ್. ಫಾರ್ ಎಕ್ಸಾಂಪಲ್ ಇಲ್ಲಿ ಮುಂದೆ ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಇಫ್ ಯು ಕ್ಯಾನ್ ಸಿ 3 VPC ಇದೆ, VPC ಲಾಮಾ, ಪೆಗಾಸಸ್ ಅಂಡ್ ಬ್ಯಾರಿ ಅಂತ. ಓಕೆ, ಸೊ ಆಲ್ ದೀಸ್ ಆರ್ ಕನೆಕ್ಟೆಡ್ ಟು ದ ಸೆಂಟ್ರಲ್ ಹಬ್ ದಟ್ ಈಸ್ ಟ್ರಾನ್ಸಿಟ್ ಗೇಟ್ವೇ. ಬಟ್ ನೀವು ಟ್ರಾನ್ಸಿಟ್ ಗೇಟ್ವೇ ಅಲ್ಲಿ ರೌಟ್ಸ್ ನ 2 ತರ ಮಾಡಬಹುದು. ವಿತ್ ದ ಪ್ರೊಪಗೇಷನ್ ಎಸ್ ಆದ್ರೆ ಲಯಾಮಾ ಫ್ರಮ್ ಎಕ್ಸ್. ಓಕೆ, ಸೊ ಇಟ್ ವಿಲ್ ಆಟೋಮೆಟಿಕಲಿ ಪಿಕ್ ದ ಡೆಸ್ಟಿನೇಷನ್. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೋಡಿ, ಇಲ್ಲಿ ಡೆಸ್ಟಿನೇಷನ್ ಅಲ್ಲಿ ವಿ ಹ್ಯಾವ್ ಇನ್ ದ ರೌಟಿಂಗ್ ಟೇಬಲ್ ವಿ ಸಿ 3 ಇನ್ಫಾರ್ಮೇಶನ್. ಏನಿದೆ ಫಸ್ಟ್ ಇನ್ಫಾರ್ಮೇಶನ್ ನೋಡಿ, 10.1.0.0/16 ಲೋಕಲ್ and then 0.0.0.0/IGW ಅಂದ್ರೆ ಯಾವುದೇ ಟ್ರಾಫಿಕ್. ಸೊ ದಟ್ ಮೀನ್ಸ್ ಇಟ್ ಇಸ್ ಕನೆಕ್ಟೆಡ್ ಟು ದಿ ಇಂಟರ್ನೆಟ್. ಇಲ್ಲಿದೆ ನೋಡಿ ಈ ಇಂಟರ್ನೆಟ್ ಗೇಟ್ವೇ ಸಿಂಬಲ್. ದ ಲಾಸ್ಟ್ ಆಪ್ಷನ್ ಏನಿದೆ ನೋಡಿ ಇಲ್ಲಿ 10.0.0.0/8. 8 ಅಂದ್ರೆ ಏನು? ದಟ್ ಮೀನ್ಸ್ 32 - 8 ದಟ್ ಈಸ್ /24 ಬರುತ್ತೆ. ಓಕೆ, ಸೊ ಲೆಟ್ ಮೀ ಓಪನ್. So 32 - 8. Okay, 24. So that means 2 power 24. So 17. So this is a huge address. Okay, so idu iga match ಮಾಡುತ್ತೆ. Now it says any traffic coming from this should be go to TGW ಅಂದ್ರೆ ಟ್ರಾನ್ಸಿಟ್ ಗೇಟ್ವೇ ಹೋಗ್ಬೇಕು ಅಂತ. ಸೊ ದಟ್ ಮೀನ್ಸ್ ಇದು ಮ್ಯಾಚ್ ಮಾಡುತ್ತೆ. ಸೊ 10.0.0/8 ಅಂದ್ರೆ ಇದು ಬರುತ್ತೆ, ಇದು ಬರುತ್ತೆ. ಓಕೆ, ಸೊ ಎನಿ ಟ್ರಾಫಿಕ್ ಫ್ರಮ್ ಬ್ಯಾರಿ ಇಟ್ ವಿಲ್ ರೀಚ್ ಟು ಪೆಗಾಸಸ್ ಆರ್ ಲಾಮಾ. ಅರ್ಥ ಆಗ್ತಿದ್ಯಾ? ಇಸ್ ಇಟ್ ಕ್ಲಿಯರ್ ಗೈಸ್? ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಕೇಳಿ.
you can, if your mic is having problem, you can put it in the chat also. Okay, fine. So the association says llama from X. Okay, so it is coming from this. Then y, x, y, z anta idana naming convention madidare. Then propagations also it is the same. But we cannot see propagations illa andre. Okay, I have some chat. Clear sir? Okay. Iga now propagations illa andre now static roots kuda ee tara mention ಮಾಡಬಹುದು. Okay, like this. So let me go to the next example. ಈಗ ಇಲ್ಲಿ ನೋಡಿ, ಈಗ ಇನ್ನೊಂದು ಎಕ್ಸಾಂಪಲ್ ಇದೆ. So 10.8.0.0/16 to 10.9.0.0/16 ಅಂತ ಇಲ್ಲಿ ಮೆನ್ಷನ್ ಆಗಿದೆ. So that means the routes is mentioned as this here. Clear? So 10.8.0.0/16 via X. So it will reach via X. ನಾನು ನಿಮಗೊಂದು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಪ್ಯಾಕೆಟ್ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಸಿ ಅಕಸ್ಮಾತ್ ಪ್ರೊಪಗೇಷನ್ ನಾವೇನಾದ್ರು ಟರ್ನ್ ಆಫ್ ಮಾಡಿದ್ರೆ ವಿ ಕ್ಯಾನ್ ಸ್ಟಿಲ್ ಕಾನ್ಫಿಗರ್ ರೌಟ್ಸ್ ಯೂಸಿಂಗ್ ದಿಸ್ ಇನ್ಫಾರ್ಮೇಶನ್. ಸೊ ಈ ಇನ್ಫಾರ್ಮೇಶನ್ ಇದ್ದು ಇದೆಲ್ಲ ನಿಮ್ಗೆ ಕನ್ಫ್ಯೂಷನ್ ಆಗ್ಬಹುದು, ಬಟ್ ವೆನ್ ವಿ ಡೂ ಡೆಮೋ ಯು ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್. ಸೊ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಸೊ ಪ್ಯಾಕೆಟ್, ಓಕೆ, ಸೊ ಇದು ಫಸ್ಟ್ ಹಾಪ್ ಅಲ್ಲಿ, ಸಿ, then second it will reach here. So the packet was here in the X in the end month, it has reached the transit gateway, and from transit gateway it will reach to the on premises. It will reach to Q. illige hogi reach agutte. Okay, so ಆ information ನಮಗೆ ಎಲ್ಲಿದೆ? It is from the propagations or from the root. It becomes clear. So once we do some hands on, it will become clear. Artha aita? So this is about the idu. So I will show some of the examples. Wait, let me just show you. ನೋಡಿ, so these are the some of the, ನಾನು chat ಅಲ್ಲಿ ಕೂಡ ಹಾಕ್ತೀನಿ. So these are the pairing examples you can go through after the class. Yes, sir. Okay, so ಇದು go through ಮಾಡಿ. So AWS document more than sufficient ನಿಮಗೆ. So you can practice. Okay, illide ನೋಡಿ scenarios, 2 VPCs pair together, 3 VPCs pair together. ನೋಡಿ ಇದು multiple VPC. So multiple VPC ಈ ತರ ಇರುತ್ತೆ ನೋಡಿ, A and B ನೋಡಿ, ಇಷ್ಟೊಂದು ಕನೆಕ್ಷನ್ ಬರುತ್ತೆ. So this is called mesh. ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳ್ತಾ ಇದ್ದಿದ್ದು. ಓಕೆ, ಅರ್ಥ ಆಗ್ತಿದ್ಯಾ? ಸೊ ನೋಡಿ, ರೌಟಿಂಗ್ ಟೇಬಲ್ ಅಲ್ಲಿ ಇಷ್ಟೊಂದು ಎಂಟ್ರಿ ಆಗತ್ತೆ. ಓಕೆನಾ? ನೋಡಿ, ಅನ್ಸಪೋರ್ಟೆಡ್ ಟೈಪ್ಸ್ ನಾನು ಹೇಳಿದ್ನಲ್ಲ, ಓವರ್ಲ್ಯಾಪಿಂಗ್ CIDR ಬ್ಲಾಕ್ಸ್. ಸೊ ಇದು ನಾವು ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ. ಸೊ ಈಗ ನೀವು ಹೇಳ್ಬೋದು, ಈಗ ನಂದು 2 VPC ಬೇರೆ ಬೇರೆ ರೀಜನ್ ಇದೆ, ಬಟ್ ಸೇಮ್ CIDR ಇದೆ. ಇಲ್ಲ, ಅಲೋ ಮಾಡಕ್ ಆಗಲ್ಲ. ಓಕೆ, ನೋಡಿ, ಅರ್ಥ ಆಗ್ತಿದ್ಯಾ? ಸೊ ಇವನ್ ಯಾವುದೇ ರೇಂಜ್ ಆದ್ರೂ ಇಟ್ ಶುಡ್ ಬಿ ಡಿಫ್ರೆಂಟ್. ಅರ್ಥ ಆಗ್ತಿದ್ಯಾ? ಅಟ್ಲೀಸ್ಟ್ ಮಿನಿಮಮ್ ಅಟ್ ದ ಈ ತರನಾದ್ರು ಡಿಫ್ರೆನ್ಸ್ ಇರಬೇಕು. ಓಕೆ, ಆಮೇಲೆ ನಾನು ಹೇಳಿದ್ನಲ್ಲ, ಸಿ ಅರ್ಲಿಯರ್ ಈಗ VPC B and VPC A ಆರ್ paired, ಬಟ್ ವಯಾ VPC, ಸೊ VPC B VPC A ಕನೆಕ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ ಹೋಗಕ್ ಆಗ್ತಾ ಇರಲ್ಲ. ಯಾಕಂದ್ರೆ ಸೈಟ್ ಟು ಸೈಟ್ ಕನೆಕ್ಟಿವಿಟಿ
ಈಸ್ ಓನ್ಲಿ ದೇರ್ ಫ್ರಮ್ VPC A to ಕಾರ್ಪೊರೇಟ್ ನೆಟ್ವರ್ಕ್. ಸೊ ಇದನ್ನ ನಾವು ಟ್ರಾನ್ಸಿಟಿವ್ ಪಿಯರಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದು ಸಪೋರ್ಟ್ ಆಗಲ್ಲ. ಸೊ ಅವಾಗ ಏನಾಗ್ಬೇಕಾಯ್ತು, ಅಗೇನ್ VPC C ಇಂದ VPC ಕಾರ್ಪೊರೇಟ್ ನೆಟ್ವರ್ಕ್ ಗೆ VPN ಕನೆಕ್ಷನ್ ಮಾಡ್ಬೇಕಾಗಿತ್ತು. ಸೊ ಅಗೇನ್ ಇಟ್ ವಾಸ್ ಕಾಸ್ಟ್, ಅಡಿಷನಲ್ ಕಾಸ್ಟ್. ಸೊ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಓಕೆ, ಸೊ ಇದನ್ನ ಸಾಲ್ವ್ ಮಾಡಕ್ಕೆ, ಓಕೆ, ಸೊ ದೇಸ್ ಆರ್ ಆಲ್ ವೇರಿಯಸ್ ಸಿನಾರಿಯೋ. ಅರ್ಥ ಆಗ್ತಿದ್ಯಾ? ಸೊ ನೀವು